ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 27. ಇಂದ್ರನಿಂದ ವೈಶಾಖ ಧರ್ಮಾಚರಣೆ. ಶ್ರೀನಾಥಂ ಯಧುನಾಥಂ ಚ ಜಾನಕೀನಾಯಕಂ ಹರಿಂ ಹನುಮದ್ಭಾವಿತಂ ದಿವ್ಯಂ ನಾರಾಯಣಮನಾಮಯಂ. ಶ್ರುತದೇವ ಮುನಿಯು ಶ್ರುತಕೀರ್ತಿ ಮಹಾರಾಜನಿಗೆ ವೈಶಾಖ ಶುದ್ಧ ತದಿಗೆ ಅಕ್ಷಯ ತೃತೀಯ ಎಂದು ಖ್ಯಾತಿ ಪಡೆದ ಮಹಿಮೆ ತಿಳಿಸುತ್ತಾರೆ. ಆ ದಿನ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಪಿತೃಗಳಿಗೆ ತರ್ಪಣ ಮಾಡಿದರೆ ಸರ್ವಯಜ್ಞ ಫಲ ಮತ್ತು ಶಾಸ್ತ್ರಾಧ್ಯಯನ ಫಲ ಕೊಡುವುದು. ಅಕ್ಷಯ ತೃತೀಯ ದಿನ ಸತ್ಪಾತ್ರರಿಗೆ ಮಾಡಿದ ದಾನ ಅನಂತ ಫಲಪ್ರದವಾಗಿದೆ. ಇದರಿಂದ ದೇವ ಮುನಿ ಪಿತೃಗಳ ತೃಪ್ತಿಯಾಗುತ್ತದೆ. ಅಕ್ಷಯ ತೃತೀಯದ ಮಹಿಮೆ ಅಪಾರವಾಗಿದೆ. ಹಿಂದೆ ಇಂದ್ರನೊಡನೆ ಬಲಿಯು ಯುದ್ಧವನ್ನು ಮಾಡಿದನು. ಬಲಿಯನ್ನು ಗೆದ್ದ ಇಂದ್ರನು ಭೂಲೋಕಕ್ಕೆ ಬಂದು ಅಲ್ಲಿ ಊತಥ್ಯ ಋಷಿಗಳ ಆಶ್ರಮಕ್ಕೆ ಹೋಗಿದನು. ಅಲ್ಲಿ ಋಷಿ ಪತ್ನಿಯು ಸುಂದರಿಯಾಗಿದ್ದು ಆಕರ್ಷಕಳಾಗಿದ್ದಳು. ಇಂದ್ರನು ಆಕೆಯನ್ನು ಮೋಹಿಸಿದನು. ಆದರೆ ಪತಿವ್ರತೆಯಾದ ಆಕೆಯು ಇಂದ್ರನನ್ನು ವಿರೋಧಿಸಿದಳು. ಆಗ ಕುಪಿತನಾದ ಇಂದ್ರನು ಗರ್ಭಿಣಿಯಾದ ಆಕೆಗೆ ನೀನು ಕುರುಡು ಮಗುವಿಗೆ ಜನ್ಮ ನೀಡೆಂದು ಶಪಿಸಿದನು. ನಂತರ ಋಷಿಯ ಶಾಪ ಭಯದಿಂದ ಅಲ್ಲಿಂದ ಓಡಿ ಹೋದನು. ನಾಚಿದ ಅವನು ಮೇರು ಪರ್ವತದ ಗುಹೆಯಲ್ಲಿ ಅಡಗಿ ಕುಳಿತನು. ಇದನ್ನು ತಿಳಿದ ಬಲಿ ಮೊದಲಾದ ದೈತ್ಯರು ಇಂದ್ರನ ಅಮರಾವತಿಗೆ ಮುತ್ತಿಗೆ ಹಾಕಿದರು. ಇಂದ್ರನ ಸ್ವರ್ಗೈಶ್ವರ್ಯವನ್ನು ದೋಚಿದರು. ಆಗ ಹೆದರಿದ ದೇವತೆಗಳು ದೈವಗುರುಗಳನ್ನು ಮೊರೆ ಹೊಕ್ಕರು. ಬೃಹಸ್ಪತ್ಯಾಚಾರ್ಯರು ಇಂದ್ರನ ದುಷ್ಕೃತ್ಯಗಳನ್ನು ಅವರಿಗೆ ತಿಳಿಸಿ ಮೇರು ಪರ್ವತದ ಗುಹೆಯಲ್ಲಿ ಇಂದ್ರನು ಅಡಗಿರುವುದನ್ನು ತಿಳಿಸಿದರು. ಆಗ ದೇವತೆಗಳು ಅಲ್ಲಿಗೆ ತೆರಳಿ ಇಂದ್ರನನ್ನು ಸ್ತೋತ್ರ ಮಾಡಿ ಗುಹೆಯಿಂದ ಹೊರಗೆ ಬಂದು ದೈತ್ಯರಿಂದ ಸ್ಥಾನಭ್ರಷ್ಟರಾದ ತಮ್ಮನ್ನು ರಕ್ಷಿಸೆಂದು ಕೇಳಿಕೊಂಡರು. ದೇವತೆಗಳಿಂದ ಸ್ತುತಿಸಲ್ಪಟ್ಟ ಇಂದ್ರನು ಗುಹೆಯಿಂದ ಹೊರಬಂದು ಗುರುಗಳ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತನು. ಬೃಹಸ್ಪತ್ಯಾಚಾರ್ಯರು ಎಲ್ಲ ಕಾರ್ಯಗಳೂ ಕರ್ಮಾನುಸಾರವಾಗಿ ನಡೆಯುತ್ತವೆಂದು ಪಶ್ಚಾತ್ತಾಪವೇ ಇದಕ್ಕೆ ಪರಿಹಾರವೆಂದು ಸಮಾಧಾನ ಪಡಿಸಿದರು. ಬ್ರಾಹ್ಮಣ ಪತ್ನಿಯನ್ನು ಮೋಹಿಸಿದ್ದರಿಂದ ನಷ್ಟವಾದ ಇಂದ್ರನ ತೇಜಸ್ಸು ಮತ್ತೆ ಬರುವುದು ಹೇಗೆಂದು ದೇವತೆಗಳು ಚಿಂತಿಸಿದರು. ಆಗ ದೈವಗುರುಗಳು ಪರಮಾತ್ಮನಿಗೆ ಪ್ರಿಯವಾದ ವೈಶಾಖ ಮಾಸದ ಧರ್ಮವನ್ನು ಪಾಲಿಸುವಂತೆ ಇಂದ್ರನಿಗೆ ಸೂಚಿಸಿದರು. ಹೀಗೆ ಮಾಡಿದ್ದರಿಂದ ಅಕ್ಷಯ ತದಿಗೆಯ ದಿನ ಇಂದ್ರನು ಪಾಪ ದೂರನಾಗಿ ಗ್ರಹಣ ಮುಕ್ತ ಸೂರ್ಯನಂತಾದನು. ಇದರಿಂದ ದೇವತೆಗಳಿಗೆ ಸಂತೋಷವಾಯಿತು. ಇಂದ್ರನು ತನ್ನ ಪರಾಕ್ರಮದಿಂದ ದೈತ್ಯರನ್ನು ಸೋಲಿಸಿದನು. ಅಂದಿನಿಂದ ಅಕ್ಷಯ ತೃತೀಯ ದಿವಸವು ದೇವ ಋಷಿ ಪಿತೃಗಳಿಗೆ ಪುಷ್ಟಿದಾಯಕವಾಗಿ ಪುಣ್ಯ ದಿನವೆನಿಸಿತು ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 27ನೇ ಅಧ್ಯಾಯವು ಮುಗಿಯಿತು. ನಾಳೆ ವೈಶಾಖ ಪುರಾಣದ ಅಧ್ಯಾಯ 28 ವೈಶಾಖ ಶುದ್ಧ ದ್ವಾದಶಿ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ಮಧುವೈರಿಂ ಶೋಭಿತಾಂಗ್ರಿಂ ಅವಿನಾಶಿನಮೀಶ್ವರಂ ಪರಂ ಪುರಾಣಂ ಲಕ್ಷ್ಮೀಶಂ ನೃಸಿಂಹಂ ರಾಮಮವ್ಯಯಂ.